ಏನೋ ಮಾಡ್ಬಿಡ್ಬೋದು. ಎಕ್ಸ್ಪ್ಲೋರ್ ಮಾಡೋದಾದ್ರೆ ಸ್ವಲ್ಪ ಮೈಂಡ್ ಓಡಲ್ಲ. ನಿಜ. ಅಂಡ್ ಆಲ್ಸೋ ಇಂಟರ್ನಲ್ಲಿ ಮೈಂಡ್ ಅಲ್ಲೇ ನೀವು ಫೈಟಿಂಗ್ ಮಾಡ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ. ಈಗ ಹೊರಗಡೆ ಬಂದು ಫೈಟ್ ಮಾಡಬೇಕು. ಐ ಮೀನ್ ಇಫ್ ಯು ವಾಂಟ್ ಟು ಕನ್ವಿನ್ಸ್ ಯುವರ್ ಸೆಲ್ಫ್ ದೆನ್ ದಟ್ ಇಸ್ ನಾಟ್ ಅನ್ ಬಿಗ್ ಇಶ್ಯೂ. ಟೀಚಿಂಗ್ ಅಲ್ಲಿ ಇದು ಒಂದು ಚಾಲೆಂಜ್. ನೋ ಇಶ್ಯೂಸ್. Okay, I hope this is clear, right? Okay. Sir. Okay, so this is the different way. First we understood this. Correct. Ignore. I'll come into this. Yes, type of variable is there. First types of variable we have to explore. Okay. Observe now. Iga, if we want to explore types, okay, let me know. Syntax already ಗೊತ್ತಾಯ್ತು ನಮಗೆ. ಓಕೆ, ಫಸ್ಟ್ ಇಲ್ಲಿ ನಾನು ಬರ್ದ್ಬಿಡ್ತೀನಿ. ಫಸ್ಟ್ ಓಕೆ, ಟೈಪ್ಸ್ ಡಿಪೆಂಡಿಂಗ್ ಆನ್ ಡೇಟಾ ಟೈಪ್. ಓಕೆ, ದೆನ್ ದೇರ್ ಆರ್ ಟು ಡಿಪೆಂಡಿಂಗ್ ಆನ್ ಸ್ಕೋಪ್. ಇದು ಎರಡು ಟೈಪ್ ಬರುತ್ತೆ. ಓಕೆ, ವೇರಿಯಬಲ್ ಟೈಪ್ಸ್ ಅಲ್ಲಿ. ಈಗ ಡೇಟಾ ಟೈಪ್ ಡಿಪೆಂಡಿಂಗ್ ಆನ್ ಡೇಟಾ ಟೈಪ್ ಅಂದ್ರೆ ಹೆಂಗೆ? ಸೊ ಅಬ್ಸರ್ವ್ ಹಿಯರ್, ಹೌ ಮೆನಿ ಡೇಟಾ ಟೈಪ್ಸ್ ಆರ್ ದೇರ್? ಡಿಫರೆಂಟ್, ಹೌ ಮೆನಿ ಡೇಟಾ ಟೈಪ್ಸ್ ಆರ್ ದೇರ್? How many? What? It is not a best suited question. How many types of data types are there? Two types. 8 data types are. Two types. But two types. Primitive, amele reference. So depending on that only, now ಎರಡು category ಮಾಡ್ತೀವಿ. Depending on data types, primitive variables. ಇದು primitive ಸ್ವಲ್ಪ ಕ್ಯಾರಿ ಆಗುತ್ತೆ ಈ ಟರ್ಮಿನಾಲಜಿ. Primitive variables ಅಂತ ಕ್ರಿಯೇಟ್ ಆಗುತ್ತೆ. Then second one is reference variable. Reference variables. ಇದು one type. Okay. First ಇದು ಎರಡು ಟೈಪ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. Okay. ಈಗ ಫಸ್ಟ್ ನಾನು ಒಂದಿಷ್ಟು ವೇರಿಯೇಬಲ್ ಬರೀತೀನಿ. ಈಗ ಫಾರ್ ಎಕ್ಸಾಂಪಲ್ ಇಂಟ್ a is equal to 10. Okay. Float salary is equal to some 50,000. Okay, then I will say boolean valid is equal to true. String name is equal to some name. Then I will use hello h is equal to new hello. Okay, address add is equal to new address. Okay, like you are going to create a login page, correct? Login page, L page is equal to new login page. Okay, so ಈ ತರ ನೀವು ನೋಡಿರ್ತೀರಲ್ವಾ, ರೈಟ್? ಸೊ ಈಗ ನಾವು ಇದು ಈಗ ಎಕ್ಸ್ಪ್ಲೋರ್ ಮಾಡೋಣ. ಈಗ ಇದು ಏನು, 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 ಹೇಳಿ ಏನಿವೆಲ್ಲ? ಸರ್, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ನ ಯೂಸ್ ಮಾಡಿದೀರಾ. ಮತ್ತೆ ಡಿಕ್ಲರೇಷನ್ ಬಂದು ಫಸ್ಟ್ ಬಂದು ಇಂಟ್ ಡೇಟಾ ಟೈಪ್ ಅಲ್ಲಿ ಎ ಅನ್ನೋ ವೇರಿಯೇಬಲ್ ತಗೊಂಡು 10 ವ್ಯಾಲ್ಯೂ ಡಿಕ್ಲೇರ್ ಮಾಡಿದೀರಾ. ಸೊ ಸೆಕೆಂಡ್ ಅಲ್ಲಿ ಬಂದು ಲೋಡ್ ಅಂತ ತಗೊಂಡಿದ್ದೀರಾ. ಸಾರಿ, ಅದು ಫ್ಲೋಟ್ ಅನ್ಕೊಂತೀನಿ ಸರ್. ಫ್ಲೋಟ್ ಅದು ಸ್ಯಾಲ್ರಿಗೆ, ಅದು ಸ್ಯಾಲ್ರಿ ಅನ್ನೋ ವೇರಿಯೇಬಲ್ ಗೆ ಅದನ್ನ, ಮತ್ತೆ ಬೂಲಿಯನ್ಗೆ ಅದು ವ್ಯಾಲ್ಯೂ ಬಂದು ಎರಡೇ ಇರೋದು ಸರ್, ಒಂದು ಟ್ರೂ ಮತ್ತೆ ಫಾಲ್ಸ್. ಅಲ್ಲಿ ನೀವು ಡಿಕ್ಲೇರ್ ಮಾಡಿದಿರ ವ್ಯಾಲ್ಯೂ ಬಂದು ಟ್ರೂ ಬೇಕು ನನಗೆ ಅಂತ. ಸೊ ಇನ್ನೊಂದು ಬಂದು ಸ್ಟ್ರಿಂಗು, ಅದು ಬಂದು
ರೆಫರೆನ್ಸ್ ಡೇಟಾ ಟೈಪ್ ಅಲ್ಲ, ಅದನ್ನ ನೀವು ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ. ಇದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್, ಇದು ರೆಫರೆನ್ಸ್, ಇದು ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲ. ಇದು ಬಂದು ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀರಾ ಸರ್. ಹೆಲೋ ಹೆಚ್ ಇಸ್ ಈಕ್ವಲ್ ಟು ನ್ಯೂ ಹೆಲೋ. ಸೊ ಹೆಚ್ ಬಂದು ಆಬ್ಜೆಕ್ಟ್ ಆಗುತ್ತೆ, ಏನೇ ಡೇಟಾ ಬಂದ್ರು ಹೆಚ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಇನ್ ಮಿಕ್ಕಿದ್ದು ಎರಡು ಕೂಡ ಹಂಗೆ ಇದೆ ಸರ್. ಇದು ಅಡ್ರೆಸ್ ಬಂದು ಆಡ್ ಅಲ್ಲಿ ಲಾಗಿನ್ ಪೇಜ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ನೀವು ಡಿಕ್ಲೇರ್ ಮಾಡೋ ಡೇಟಾ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. Okay. Can I say this ಇವೆಲ್ಲ ಏನು? ಇವು ಎಲ್ಲಾನು ಡೇಟಾ ಟೈಪ್ಸ್ ಅಂತ ಹೇಳ್ಬೋದಾ ನಾನು? ಹೌದು ಸರ್. Correct? ಹೌದು ಸರ್. Correct? These all are data types. Yes. Okay. Now let me know that. Okay, what is this now? What type of data type this is? Integer. Type. Int type. Correct? So if Int suppose type, how many types of data types are available? Data types ಅಲ್ಲಿ 8 types ಇದೆ ಸರ್. Okay, this is a confusing question. There are 2 types of data types. Okay. ಯಾವುದು? Primitive ಮತ್ತೆ reference. ಇದು ಮೂರು ಏನಿದು? Primitive ಆಗುತ್ತೆ ಸರ್. ಇದೇನಿದು? Primitive, correct? ಹೌದು ಸರ್. ಇದು ಏನು? ಅದು ರೆಫರೆನ್ಸ್ ಆಗುತ್ತೆ. ಸೊ ಇದೆಲ್ಲ ಏನು ಹೇಳ್ರಿ? ಇದು ರೆಫರೆನ್ಸ್ ಡೇಟಾ ಟೈಪ್. ರೆಫರೆನ್ಸ್. ರೆಫರೆನ್ಸ್ ಡೇಟಾ ಟೈಪ್, ಕರೆಕ್ಟ್? ಸೊ ಓಕೆ, ಈಗ ಇವೆಲ್ಲ ಡೇಟಾ ಟೈಪ್ಸ್ ಎರಡು ಕ್ಯಾಟಗರಿ. ಇದು ರೆಫರೆನ್ಸ್ ಬಂತು, ಇದು ಪ್ರಿಮಿಟಿವ್ ಬಂತು. ಪ್ರಿಮಿಟಿವ್. ಹೌದು ಸರ್. ಇದು ಏನು? 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 ಇವು ಆಲ್ ಆರ್ ವೇರಿಯೇಬಲ್ಸ್, ಕರೆಕ್ಟ್? ಓಕೆ, ಈಗ ನಾನು ಏನ್ ಹೇಳ್ಬೋದು? ಎ ಈಸ್ ಎ ಪ್ರಿಮಿಟಿವ್ ವೇರಿಯೇಬಲ್ ಅನ್ಬೋದಾ? ಹೌದು ಸರ್. ಬಿಕಾಸ್ ಪ್ರಿಮಿಟಿವ್ ಡೇಟಾ ಟೈಪ್ ಅಸೋಸಿಯೇಟ್ ಆಗಿದೆ. ಸ್ಯಾಲರಿ ಅನ್ನೋದು ಪ್ರಿಮಿಟಿವ್ ಬಿಕಾಸ್ ಪ್ರಿಮಿಟಿವ್ ಡೇಟಾ ಟೈಪ್. ನೇಮ್ ರೆಫರೆನ್ಸ್ ಬಿಕಾಸ್ ರೆಫರೆನ್ಸ್ ಡೇಟಾ ಟೈಪ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, depending on what data type you are associating with those variables, we can categorize variables into 2 types. One as primitive data type, primitive variables, and reference variables. Simple understanding. Any doubts in this? Right? No. So variables ಒಳಗಡೆ ಒಂದು primitive ಆಗುತ್ತೆ, ಒಂದು reference ಆಗುತ್ತೆ. So ನೀವು reference data type ಯೂಸ್ ಮಾಡಿದ್ರೆ ಅದು reference variable ಆಯ್ತು. Primitive ಯೂಸ್ ಮಾಡಿದ್ರೆ ಅದು primitive variable ಆಯ್ತು. Primitive. ಹೌದು. Right? So ಇದು ಏನು? Depending on the depending on the data type we are using. Okay, now ಈಗ ಅದನ್ನ ಏನ್ ಮಾಡೋಣ? ಡಿಫರೆನ್ಸ್ ಬಿಟ್ವೀನ್ ಪ್ರಿಮಿಟಿವ್ ಮತ್ತೆ ರೆಫರೆನ್ಸ್, ಪ್ರಿಮಿಟಿವ್ ವರ್ಸಸ್ ರೆಫರೆನ್ಸ್. ಐಲ್ ಟ್ರೈ ಟು ಮೇಕ್. ಓಕೆ, ಈಗ ನಾನೇನ್ ಮಾಡಿದೆ? ಇಂಟ್ ಎ is equal to 10. Okay, this is somewhat very much interesting. You can hide them. This also have to hide. Right now, ಈಗ ಇದು string int a is equal to 10. String name is equal to, for example, I will say yes. Yes, JT class. Can I store like this or not? Sir. Yeah, you can store, right? It is visible, right? Sir. Yeah. I will write something like this. Hello H is equal to new hello. Okay, and you can say login page.
login page. See, ನೀವು ಪೇಜ್ ಆಬ್ಜೆಕ್ಟ್ ಮಾಡಲ್ ಅಲ್ಲಿ ಒಂದು ಪೇಜಸ್ ಪ್ಯಾಕೇಜ್ ಕ್ರಿಯೇಟ್ ಮಾಡ್ತೀರಾ, ಅದ್ರೊಳಗಡೆ ಎಲ್ಲಾ ನಿಮ್ಮ ಏನು ಪೇಜಸ್ ಇರುತ್ತೋ ಆ ಪೇಜ್ಗೆ ಒಂದೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀರಾ, ಕರೆಕ್ಟಾ? ಹೌದು ಸರ್. ಎಲ್ ಪೇಜ್ is equal to new login page, ಕರೆಕ್ಟ್? ಈ ತರ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿರಲ್ವಾ? ರೈಟ್. ನಂದು ಪ್ರಶ್ನೆ, ಇದು ಏನು? ಅದು ವೇರಿಯಬಲ್ ಏನು? ಇದು ಏನು? ಇದು ಏನು? ಕರೆಕ್ಟ್, ವೇರಿಯಬಲ್. ಈಗ ಒಂದ್ ಸ್ವಲ್ಪ ನಾನು ಇಲ್ಲಿವರೆಗೂ ಏನೋ ಕಾನ್ಸೆಪ್ಟ್ಸ್ ಕಲಿತೆ, ಅದು ಕಾನ್ಸೆಪ್ಟ್ ಮೇಲೆ ಯಾರೋ ನನಗೆ ಇದು ಏನು ಅಂತ ಕೇಳಿದ್ರೆ ನಾನು ಏನ್ ಹೇಳ್ತೀನಿ, ಸರ್ ಎ ಇಸ್ ಎ ವೇರಿಯಬಲ್ ಆಫ್ ಟೈಪ್ ಇಂಟ್ and this is a primitive variable. Okay. ಅಲ್ವಾ? ಇಷ್ಟೊಂದು ಕಲ್ತಿದೀನಿ, ಕಲ್ತಿರೋದೆಲ್ಲ ಅಪ್ಲೈ ಮಾಡ್ಬಿಡೋಣಲ್ವಾ ಇದ್ರ ಮೇಲೆ? ಹೌದು ಸರ್. ಒನ್ಸ್ ಇಫ್ ಸಪೋಸ್ somebody asks something, ಕೆಲವೊಂದು ಹುಡುಗರು ಹೇಳ್ತಿರ್ತಾರೆ, ಏನೋ ಜೇಬಲ್ ಏನಿದೆ ಸರ್, ಜೇಬಲ್ಲಿ ಚಾಕ್ಲೇಟ್ ಇದೆ, ಚಾಕ್ಲೇಟ್ ಅನ್ನ ನಾನು ಇದಕ್ಕೆ ಹೋಗಿ ತಂದೆ, ಅದ್ರ ರೇಟ್ ಇಷ್ಟು ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ಬಿಡ್ತಾರಲ್ವಾ ಎವ್ರಿಥಿಂಗ್, ನೋ ಮೋರ್ ಕ್ವಶನ್ಸ್ ಅಟ್ ಆಲ್. So what is this? A is a variable of type int and it is a primitive variable because primitive data type is associated with this variable, correct? Name, what is name? Name is a variable of type string, it is a reference variable. And also if you want to explore, A is a variable of type int, it is a primitive variable which is initialized with value 10. Name is a reference variable of type string and the XJT classes is initialized to this name variable, right? Now I want you to explain what is this. H is a data type of string. H is a data type of reference variable, sir. Correct. But Okay. and also it behaves as an object. H behaves as an object, sir. Correct. Mallikarjun? Sir, H is an object of data type. Yeah, same thing what we know, sir. ಈಗ ನಾವು ಇಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡಿದಲ್ವಾ ಈ ಪಾಯಿಂಟ್ ಅಲ್ಲಿ, ಇದೇ ರೀತಿ ಇದಕ್ಕೆ ಏನಾದ್ರು ಮಾಡ್ಬೋದಾ? ಎನಿಬಡಿ? Okay, so H is a type of variable of data type. Hello. Sir, H ಗೆ ನೀವು ಡೇಟಾ ಟೈಪ್ ಡಿಕ್ಲೇರ್ ಮಾಡಬೇಕು ಸರ್. ಇನ್ನೊಂದು ಹೇಳ್ಬಿಡ್ತೀನಿ, ಇದೆಲ್ಲ ಇನ್ ಎಕ್ಸ್ಪ್ಲೇನ್ ಮಾಡಿ, ನಾನು ಹೇಳಿದ್ದನ್ನೇ ಒಳ್ಳೆ ಎಕ್ಸ್ಪ್ಲೇನ್ ಮಾಡಿ. A is a data type of A is a variable of int data type. Yes. Primitive. ಹೇಳಿ, ನಾನು ಹೇಳಿದ ಸೆಂಟೆನ್ಸಸ್ ರಿಪೀಟ್, ಐ ವಾಂಟ್ ರಿಪೀಟ್. Okay. A is a ರಿಪೀಟ್ ಅಂತಿರಲ್ವಾ? A is a variable of int type, primitive data type, and name is a variable of string type, reference data type. Login page is a variable of login page, reference data type. Only one ಎಕ್ಸ್ಪ್ಲೇನ್ ಮಾಡಿ ಸಾಕು. ನಾನು ಇಂಟ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟೆ, ಇಂಟ್ ಎ ಬಗ್ಗೆ, ಅದನ್ನ ನೀವು ರಿಪೀಟ್ ಮಾಡಿ ಈಗ. ಓಕೆ, ಮಲ್ಲಿಕಾರ್ಜುನ್ ಅವರೇ ಹೇಳಿ. A is a variable of type int with primitive data type. ನಾನು ಹೇಳ, A is a variable of type int and it is a primitive variable ಅಂತ ಕರಿಬಹುದು ನಾವು, ಕರೆಕ್ಟಾ? ಹೌದು ಸರ್. ನಾನೇ ಕನ್ಫ್ಯೂಸ್ ಬಾಳ ಮಾಡ್ತಾ ಇದ್ದೀನಾ ಹೆಂಗೆ? ಇಲ್ಲ ಸರ್, ಇಲ್ಲ. ಈಗ ಇಲ್ಲಿ ನೋಡಿ, ಈಗ ಏನಂದ್ರೆ ನಾನು ಎ ಏನಪ್ಪಾ ಅಂದ್ರೆ, ಓಕೆ, A is a variable of type int. So as int is a primitive data type, A is a primitive variable. Can I say like this? A is a primitive variable and 10 is initialized to A variable. Declaration, initialization ಎಲ್ಲ ಮಾಡಿದೀವಲ್ವಾ? 10 is initialized to A. Final, I'll put in the final words. A is a variable of type int, of data type int also use ಮಾಡಿ. A is a variable of type int. It is initialized with value 10 and it is a primitive variable, correct?
Yes. Okay, yes. string ಅನ್ನ ನಾನು ಹೇಳ್ತೇನೆ. Name is a variable of type string, correct? A is a variable of type string, int, correct? A is a variable of type int. Same. H is a variable of type hello. ಯಾಕೆ ಅನ್ನಕ್ ಬರಲ್ಲ ಇದನ್ನ? H is a variable of type hello, correct? Can you say like this? No, Here. we can't say. Okay. ಈಗ L page ಇದೆ ಅಲ್ವಾ? Can you tell me about this L page? What is L page? L page is a variable of type login page. Enough. ಇಷ್ಟೇ ಅದು. ಸರ್ ಸರ್ ಏನ್ ಹೇಳಿ? What is L page? L page is a variable of type login page. Simple ಅಲ್ವಾ? A is a variable of type int. L page is a variable of type login page. Login page. ಅಷ್ಟೇ. ಓಕೆ ಸರ್. Okay. What is initialized to A? 10. A is initialized with 10. 10. Correct? ಹೌದು Then ಸರ್. L page is initialized with login page object. ಲಾಗಿನ್ ಪೇಜ್. ಹೌದು. Login page object. Okay. ಈಗ ಅರ್ಥ ಆಯ್ತಾ? Got it, sir. Got it. ಸೊ ವೇರಿಯಬಲ್ ಇರುತ್ತೆ. ಆ ವೇರಿಯಬಲ್ ಒಳಗಡೆ ವ್ಯಾಲ್ಯೂ ಯಾವ್ದು ನಾವು ಸ್ಟೋರ್ ಮಾಡ್ಬೇಕನ್ನೋದು ಯಾರು ಡಿಸೈಡ್ ಮಾಡ್ತಾರೆ? ಡೇಟಾ ಟೈಪ್. ನಾವೇ ಸರ್. Data type. ಆ ಡೇಟಾ ಟೈಪ್ ಯಾವ್ದು ನೀರ್ ಬಿಟ್ಬಿಡಮ್ಮ. ಏದ್ ಹಿಂದ್ಗಡೆ ನೀರು. ಇಂಟ್ ಇದೆ ಅಂದ್ರೆ ಇಂಟಿಜರ್ ವ್ಯಾಲ್ಯೂ ಮಾತ್ರ ಸ್ಟೋರ್ ಮಾಡ್ಬೋದು ನಾವು, ಕರೆಕ್ಟಾ? ಈಗ ನೇಮ್ ಹಿಂದ್ಗಡೆ ನೇಮ್ಗೆ ಡೇಟಾ ಟೈಪ್ ಯಾವ್ದು? ಸ್ಟ್ರಿಂಗ್. ಓಕೆ, String. ಸೊ ಓನ್ಲಿ ಸ್ಟ್ರಿಂಗ್ ಆಬ್ಜೆಕ್ಟ್ಸ್ ಯು ಕ್ಯಾನ್ ಸ್ಟೋರ್. ಈಗ ಲಾಗಿನ್ ಪೇಜ್ ಗೆ ಯಾವ ಟೈಪ್ ಇದೆ? ಲಾಗಿನ್ ಪೇಜ್ ಅಂತ ಇದೆ ಅಲ್ವಾ, ಅದ್ರಲ್ಲಿ ನಾವು ಲಾಗಿನ್ ಪೇಜ್ ಆಬ್ಜೆಕ್ಟ್ ಅನ್ನೇ ಸ್ಟೋರ್ ಮಾಡ್ಬೇಕು, ಕರೆಕ್ಟಾ? ಅದ್ರ ಒಳಗಡೆ ನಾನು ಈಗ ಹೋಮ್ ಪೇಜ್ ಆಬ್ಜೆಕ್ಟ್ ಸ್ಟೋರ್ ಮಾಡಕ್ ಆಗಲ್ಲ. ಓಕೆ, ಇಲ್ಲ. ಅರ್ಥ ಆಯ್ತಾ? ಸಿಂಪಲ್ ಅಲ್ವಾ ಇದು? ಸಿಂಪಲ್. ಹಾ ಸರ್. ಹೌದು. ವಿತ್ ದಿಸ್ ಕ್ಲಾರಿಟಿ ಈಗ ಏನಾಗುತ್ತೆ? ಎ ವೇರಿಯಬಲ್. ಓಕೆ, ಇಲ್ಲಿ JVM ಹೆಂಗ್ ಕೆಲಸ ಮಾಡ್ತಾನೆ? JVM ಹೆಂಗ್ ಕೆಲಸ ಮಾಡ್ತಾನೆ? ಈಗ ನೀವು ಪ್ರಿಮಿಟಿವ್ ಕೊಟ್ರೆ ಏನ್ ಮಾಡ್ತಾನೆ? ಓಕೆ, ಎ ವೇರಿಯಬಲ್ ಇದೆಯಲ್ವಾ? ಫಾರ್ JVM, ಫಾರ್ ಎ ವೇರಿಯಬಲ್ ವಾಟ್ JVM is going to do? ಸರ್, ಒಂದು ವ್ಯಾಲ್ಯೂ ನ ಡಿಕ್ಲೇರ್ ಮಾಡದೇ ಇದ್ರೆ ಡಿಫಾಲ್ಟ್ ವ್ಯಾಲ್ಯೂ ತಗೋತೆ JVM. ಇಲ್ಲ ಅಂತಂದ್ರೆ ದ ವ್ಯಾಲ್ಯೂ ವಿಚ್ ವಿ ಡಿಕ್ಲೇರ್ ಇಟ್ ವಿಲ್ ಟೇಕ್ ದಟ್ ವ್ಯಾಲ್ಯೂ. ಕರೆಕ್ಟ್. ಈಗ ನಾನು ಇಲ್ಲಿ ಬರಿತಾ ಇದ್ದೀನಿ, ಇದ್ರ ಮೇಲೆ ಹೇಳಿ. ನೇಮ್ ವೇರಿಯಬಲ್ JVM ಬಂದ, ನೇಮ್ ವೇರಿಯಬಲ್ ನೋಡಿದ ತಕ್ಷಣ ಏನ್ ಮಾಡ್ತಾನೆ JVM? L ಪೇಜ್ ಇದೆಯಲ್ವಾ, ಇದು ಸ್ಟ್ಯಾಕ್ ಮೆಮರಿ ಒಳಗೆ ಆಗತ್ತೆ ಈ ಕ್ರಿಯೆ. ಓಕೆ, ಎ ವೇರಿಯಬಲ್ ಬರುತ್ತೆ. JVM ಏನ್ ಮಾಡ್ತಾನೆ? ಓ, ವೇರಿಯಬಲ್ ಎ. ಓಕೆ, ಸಿ ಡೆಫಿನಿಷನ್ ಫಾರ್ ವೇರಿಯಬಲ್. ವೇರಿಯಬಲ್ ಇಸ್ ಎ ಕಂಟೈನರ್ ವಿಚ್ ಹೋಲ್ಡ್ಸ್ ಯೂಸರ್ ವ್ಯಾಲ್ಯೂ. Technical definition. Okay, you want every understanding you got it on that? Yes. A is a container which holds user value, correct? Correct. ಈಗ ಒಂದು ಗ್ಲಾಸ್ ಇರುತ್ತೆ. ಗ್ಲಾಸ್ ಏನದು? ಗ್ಲಾಸ್ is a container which holds user value, correct? ಗ್ಲಾಸ್ ಒಳಗಡೆ ಏನೇನ್ ತುಂಬಬಹುದು ನಾವು? ನೀರು, ಜ್ಯೂಸು, ಮಜ್ಜಿಗೆ ಅಥವಾ ಎನಿ ಕಾಳು ಏನ್ ಬೇಕಾದ್ರೂ ತುಂಬಬಹುದಲ್ವಾ? ಓಕೆ, ಅದು ಕಂಟೈನರ್ ನಮ್ದು. ಆ ಕಂಟೈನರ್ ಒಳಗಡೆ ನಾನು ಏನ್ ಮಾಡ್ತೀನಿ? ಅದನ್ನ ಹಾಕ್ತಿವಿ. ಕಂಟೈನರ್ ಒಳಗಡೆ ವ್ಯಾಲ್ಯೂಸ್ ಹಾಕ್ತಿವಿ, ನಮ್ಗೆ ಬೇಕಾದಾಗ ತಕ್ಕೊಂತೀವಿ, ಬೇಕಾದಾಗ ಹಾಕ್ತಿವಿ. ಸಿಂಪಲ್, ಅದೇ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ವೇರಿಯಬಲ್ ಇಸ್ ಆಲ್ಸೋ ಕಂಟೈನರ್. ಬಟ್ ಕೆಲವೊಂದ್ ಸರ್ತಿ ಏನ್ ಮಾಡ್ಬಿಡ್ತೀವಿ ನಾವು, ಆ ಕಂಟೈನರ್ಗೆ, ಈ ಕಂಟೈನರ್ ಇತ್ತು ಅನ್ಕೊಳ್ಳಿ, ಕಂಟೈನರ್ ಸ್ಮಾಲ್ ಹೋಲ್ ಇರೋದಿತ್ತು ಅನ್ಕೊಳ್ಳಿ, ಅದ್ ಒಳಗಡೆ ನೀವು ಕಾಳುಗಳನ್ನ ಹಾಕಿದ್ರೆ ಕಂಟೈನರ್ ಹಿಡ್ಕೊಳ್ಳುತ್ತೆ, ಕರೆಕ್ಟ್? ಈಗ ಜಾಳ್ಗಿ ಇದೆ ಅಲ್ವಾ, ದಟ್ ಇಸ್ ಆಲ್ಸೋ ಕಂಟೈನರ್ ಅನ್ಕೊಳ್ಳಿ. ಅದ್ರ ಒಳಗಡೆ ನಾವು ಕಾಳು ಹಾಕಿದ್ರೆ ಹಿಡ್ಕೊಳುತ್ತೆ, ನೀರ್ ಹಾಕಿದ್ರೆ ಹಿಡ್ಕೊಳುತ್ತೆ ಅದು. ಅವಾಗ ನಾವು ಅದನ್ನ ಟೈಪ್ ಮೆನ್ಷನ್ ಮಾಡ್ತೀವಲ್ವಾ, ದಿಸ್ ಈಸ್ ಜಸ್ಟ್ ಟು ಹೋಲ್ಡ್ ಸಾಲಿಡ್ ಕಂಟೆಂಟ್ ಬಟ್ ನಾಟ್ ದ ಲಿಕ್ವಿಡ್ ಕಂಟೆಂಟ್ ಅಂತ ಮೆನ್ಷನ್ ಮಾಡ್ತೀವಲ್ವಾ. ಆಮ್ ಐ ಗೋಯಿಂಗ್ ಇನ್ ವೆರಿ, ಅಂದ್ರೆ ನಿಮಗೆ ಮೋರ್ ಆಗ್ತಾ ಇದೆಯಾ? ಇಲ್ಲ ಇಟ್ಸ್ ಇನಫ್? ಇಟ್ಸ್ ಓಕೆ? ಇಲ್ಲ ಸರ್, ಕರೆಕ್ಟ್ ಆಗಿದೆ. ಈಗ ಅರ್ಥ ಆಯ್ತಲ್ವಾ? ಈಗ JVM ಏನ್ ಮಾಡ್ತಾನೆ? ಓ, ವೇರಿಯಬಲ್ ಎ. ಸೊ ಎಗೆ ಒಂದು ಕಂಟೈನರ್, ನೀನೊಬ್ಬ ಕಂಟೈನರ್ ಅಲ್ವಾ, ನಿನಗೆ ಇಷ್ಟು ಮೆಮರಿ ಕೊಡ್ತೀನಪ್ಪ ಅಂತ ಕೊಡ್ತಾನ. ಎಷ್ಟು ಮೆಮರಿ ಕೊಡ್ತಾನೆ ಇಲ್ಲಿ? ಎನಿ ಐಡಿಯಾ ಹೌ ಮಚ್ ಮೆಮರಿ JVM is going to? ಓಕೆ, ನನ್ನ ಕಂಟೈನರ್ ಅಲ್ವಾ, ಗ್ಲಾಸ್ ಅಂದ್ರೆ ಗ್ಲಾಸ್. ನಮ್ಮ ಮನೆ ಒಳಗಡೆ ನಾವು ಸ್ಪೇಸ್ ಕೊಡ್ಬೇಕಲ್ವಾ ಗ್ಲಾಸ್ಗೆ? ಹೌದು ಸರ್. ಅದು ಓಕೆ, ಅದು ಎಷ್ಟು ಸ್ಪೇಸ್ ಕೊಡ್ತೀವಿ?
ಅದ್ ಎಷ್ಟಿರುತ್ತೆ ಅಷ್ಟು ಸರ್ ಅಂತ ಹೇಳ್ತೀವ. ಅದು ಎಷ್ಟಿರುತ್ತೆ ಅನ್ನೋದು ಅದು ದೊಡ್ಡದಿದ್ರೆ ದೊಡ್ಡ ಸ್ಪೇಸ್ ಹಿಡಿಯುತ್ತೆ, ಕರೆಕ್ಟಾ? ಅದೇ ರೀತಿ ವೇರಿಯೇಬಲ್ ಗೆ ಕಂಟೈನರ್ ಗೆ ಸೈಜ್ ಎಷ್ಟು ಡಿಫೈನ್ ಮಾಡ್ತಾನೆ JVM? ವೇರಿಯೇಬಲ್ ಗೆ ಕಂಟೈನರ್ ಗೆ ಸರ್ ಡಿಫಾಲ್ಟ್ ತಗೋಬಹುದು. ಇಲ್ಲಿ ನೀವು ಎ ವ್ಯಾಲ್ಯೂ ಅಂದ್ರೆ 10 ಅಲೋಕೇಟ್ ಮಾಡ್ಬೇಕಾಗತ್ತೆ ನಾವು ಲೊಕೇಶನ್. ಅದಕ್ಕೆ ನಾವು ಡೇಟಾ ಟೈಪ್ ಬಗ್ಗೆ ಕಲ್ತ್ವಲ್ಲ, ಸೈಜು ಮತ್ತೆ ರೇಂಜು ಅಂತ ಹೇಳಿ ಕಲ್ತ್ವಿ. ಹಾ ಸರ್, ಹೌದು ಸರ್. ರೇಂಜ್ 0 to 9. JVM ಎಷ್ಟು ಅಲೋಕೇಟ್ ಮಾಡ್ತಾನೆ ಈಗ ಇದಕ್ಕೆ ಸೈಜು ಹೇಗೆ? ಅದಕ್ಕೆ ಸೈಜು ಅಂತ ಅದಕ್ಕೆ ಟೇಬಲ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಲ್ವಾ? ಹೌದು ಸರ್. ಎಷ್ಟು ಬೈಟ್ಸ್ ಅದು? 4 bytes. ಓಕೆ, ಅದು ಟೇಬಲ್ ನಾವು ಅದಕ್ಕೆ ಎಕ್ಸ್ಪ್ಲೋರ್ ಮಾಡಿದ್ದು. ಎವ್ರಿ ಡೇಟಾ ಟೈಪ್ಗೂ ಒಂದು ಫಿಕ್ಸ್ ಸೈಜ್ ಅಂತ ಇದೆ. ಎಷ್ಟು? ಇದಕ್ಕೆ 4 ಬೈಟ್ಸ್ ಕೊಡ್ತಾನೆ. ನೇಮ್ಗೆ ಎಷ್ಟು ಕೊಡ್ತಾನೆ? 8 ಬೈಟ್ಸ್, ಕರೆಕ್ಟಾ? ಹಲೋಗೆ ಎಷ್ಟು ಕೊಡ್ತಾನೆ? 8. ಲಾಗಿನ್ ಪೇಜ್ಗೆ 8. ಯಾಕೆ ಹೇಳಿ? ಯಾಕೆ ಡಿಫರೆನ್ಸ್? ಬಿಕಾಸ್ ಫಾರ್ ಪ್ರಿಮಿಟಿವ್ ಪ್ರೀ ಡಿಫೈನ್ಡ್ ಸೈಜ್ ಎಷ್ಟು ಅಂತ JVM ಅವರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಕರೆಕ್ಟಾ? ಈಗ ನಾವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಕರೆಕ್ಟಾ? ಮೊಬೈಲ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದೆ ಅಲ್ವಾ, ವೇರಿಯೇಷನ್ ಇಷ್ಟೇ ಕೈಯಲ್ಲಿ ಹ್ಯಾಂಡಿ ಇರ್ಬೇಕು. ಒಂದು ದೊಡ್ಡದು ಮಾಡಿ ಕೊಟ್ರೆ ನಾವು ಹೆಂಗೆ ಹೆಗಲ್ ಮೇಲೆ ಹೊತ್ಕೊಂಡಾಗತ್ತಾ? ಆಗಲ್ಲ. ಸೊ ಸೇಮ್ ವೇ, ಸೊ ಫಾರ್ ಎ ವೇರಿಯೇಬಲ್ 4 ಬೈಟ್ಸ್ ಅಂತ ಅಲೋಕೇಟ್ ಮಾಡುತ್ತೆ. ಇದ್ರೊಳಗಡೆ ನೇಮ್ ಎಷ್ಟು ಬೈಟ್ಸ್? 8 ಬೈಟ್ಸ್ ಅಂತ ಸ್ಟೋರ್ ಮಾಡೋಣ. ಇದಕ್ಕೆ 8 ಬೈಟ್ಸ್ ಅಂತ ರಿಸರ್ವ್ ಮಾಡಿಬಿಡ್ತಾನೆ JVM. ಓಕೆ, ಈಗ 10 ಇದೆ ಅಲ್ವಾ, ನಾನು 10 ವ್ಯಾಲ್ಯೂ ಸ್ಟೋರ್ ಮಾಡಬೇಕು. ವೇರ್ ದಿಸ್ 10 ಇಸ್ ಗೋಯಿಂಗ್ ಟು ಸ್ಟೋರ್ ಇನ್ ಸೈಡ್ ದಿಸ್? ಇಲ್ಲೇ ಬಂದು 10 ಸ್ಟೋರ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಓಕೆ ಓಕೆ, ನಾ ಇದ್ರೊಳಗಡೆ 210 ವ್ಯಾಲ್ಯೂ ಸ್ಟೋರ್ ಮಾಡ್ಬೋದಾ? ಮಾಡ್ಬೋದು ಸರ್. ಇದು ಎಲ್ಲಿ ಸ್ಟೋರ್ ಆಗುತ್ತೆ? ಅಲ್ಲೇ 210 ಕರೆಕ್ಟಾ? ಇದು ಸಮಥಿಂಗ್ ಬಿಗ್ ವ್ಯಾಲ್ಯೂ ಕೊಟ್ರೆ ಇದು 9832569781 ಇದು ಸ್ಟೋರ್ ಆಗುತ್ತಾ ಇಲ್ಲಿ? ಇಲ್ಲ ಸರ್. ಯಾಕೆ? ಹೌದು ಸರ್. ಅದ್ರದ್ದೊಂದು ರೇಂಜ್ ಇದೆ ಅಲ್ವಾ? ಹೌದು ಸರ್. ಪ್ರತಿಯೊಂದಕ್ಕೂ ಒಂದು ಡಾಟಾ ಟೈಪ್ ರೇಂಜ್ ಕೊಟ್ಟಿದ್ದೀರಾ? ಹಾ, ಒಂದು ರೇಂಜ್ ಇದೆ. ಎಷ್ಟು ಕೊಟ್ಟಿದ್ದಾರೆ? ಹೌದು. -2 to the power 31 to -2 to the power 31 -1, ಕರೆಕ್ಟಾ? ಹೌದು ಸರ್. ಆ ರೇಂಜ್ ಅಲ್ಲಿ ಅದು ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ಕರೆಕ್ಟಾ? ಕರೆಕ್ಟ್. ಅಷ್ಟೇ. ಯಾಕಂದ್ರೆ ಓವರ್ಫ್ಲೋ ಸೈಜ್ ನನ್ನ ಹತ್ರ 4 ಬೈಟ್ಸ್ ಇದೆ ಬ್ರೋ, ಎಲ್ಲಿ ಹಾಕ್ಲಿ ನಾನು ಅಂತ ನಂತ JVM, ಕರೆಕ್ಟಾ? ಹೇಗೆ? ಹೋಪ್ ಯು ಗಾಟ್ ದ ಕ್ಲಾರಿಟಿ ಅಬೌಟ್ ಪ್ರಿಮಿಟಿವ್. ಓಕೆ ಓಕೆ. ಎನಿ ಡೌಟ್ಸ್ ಇನ್ ದಿಸ್? ಓಕೆ.